ನಾನೇನು ಪ್ರವಚನ ಮಾಡೋದಿಲ್ಲ. ಇವೆಲ್ಲರೂ ನಾಟಕನಕ್ಕೂ ನೋಡಲಿಕ್ಕೆ ಕಾತರರಾಗಿದ್ದೀರಿ. ನಿಮ್ಮ ಶಿಸ್ತು, ನಿಮ್ಮ ಸಂಯಮ, ನಿಮ್ಮ ಸಂಸ್ಕಾರ ಮುಕ್ತ ಕಂಠದಿಂದ ಎಲ್ಲರೂ ಪ್ರಶಂಸಿಸಿದ್ದಾರೆ. ಪ್ರಾರಂಭದಲ್ಲಿ ಗುರುಗಳು ಎಲ್ಲರ ಬಗ್ಗೆನೂ ಮಾತನಾಡಿದ್ದಾರೆ. ಆದರೆ ಇದಕ್ಕೆ ಇಲ್ಲಿ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದಸ್ತಿಯವರು, ಕೊನೆಕವರು ಮತ್ತು ನಮ್ಮ ಡಿ ಕೆ ಸಿದ್ದರಾಮಯ್ಯ ಮಗಳು ಮಹಾಲಕ್ಷ್ಮಿ ಎಲ್ಲರಿಗೂ ಭಾಳ ದಿವಸದಿಂದ ಕರಿಬೇಕು ಅಂತ ಇಚ್ಛೆ ಇತ್ತು. ಅದು ಸಮಯ ಸಂದರ್ಭ ಬರಬೇಕಂತ ನಮ್ಮ ದಸ್ತಿಯವರ ಬಗ್ಗೆ ಅಲ್ಲಲ್ಲಿ ಸತ್ಯಾಗ್ರಹ ಇದ್ದಲ್ಲಿ, ಕ್ರಾಂತಿ ಇದ್ದಲ್ಲಿ, ಹೋರಾಟ ಇದ್ದಲ್ಲಿನೇ ಅವ್ರ ಮುಖ ನಾವು ನೋಡ್ತಿದ್ವಿ, ನಮ್ಮ ಮುಖ ಅವ್ರು ನೋಡ್ತಿದ್ವಿ. ಆದರೆ ಅವರಿಗೆ ಗೌರವ ಡಾಕ್ಟ್ರೇಟ್ ಕಲಬುರಗಿ ವಿಶ್ವವಿದ್ಯಾಲಯ ಕೊಟ್ಟಾಗ ನನಗೆ ಭಾಳ ಸಂತೋಷ ಆಯಿತು. ಹಿಂಗೆ ಹೋರಾಟ ಮಾಡೋರಿಗೂ ವಿಶ್ವವಿದ್ಯಾಲಯ ಗುರುತಿಸ್ತದಲ್ಲ ಅಂತ ಭಾಳ ಸಂತೋಷ ಆಯಿತು. ಅವರಲ್ಲಿ ಎಷ್ಟು ನಿಸ್ವಾರ್ಥ ಸೇವೆ ಅದನ್ನು ರಾಜಕೀಯದವ್ರು ಬಂದು ನಿಮ್ಗೆ MLC ಮಾಡ್ತೇವಂದ್ರೂ ನನಗೆ ಹೋರಾಟದಾಗೆ ಆನಂದದ ಅಂತ ಅಂದವರು ನಮ್ಮ ದಸ್ತಿಯವರು. ಮತ್ತು ಅವ್ರ ಭಾಷಣ ಕೇಳಿದ್ದು ಇದೇ ಮೊದಲು ನಾನು. ಅವರ ಆಳವಾದ ಅಧ್ಯಯನ, ಅವರ ನೆನಪಿನ ಶಕ್ತಿ ಮತ್ತು ಅವ್ರದ್ದು ಸ್ಟಡಿ ಎಲ್ಲ ನೋಡಿ ಭಾಳ ಅವರೊಂದು ವಿದ್ವತ್. ಅಂಬೇಡ್ಕರ್ ಅವರೇನು ಓದು ಅಂತಾರಲ್ಲ, ಅದನ್ನು ಅಳವಡಿಸಿಕೊಂಡವರು ದಸ್ತಿಯವರು ಅದಾರ ಅಂತ ನನಗೆ ಗೊತ್ತಾಯ್ತು. ಬಸವರಾಜ್ ಕೊನೆಕ್ ಅವ್ರ ಬಗ್ಗೆ ಗುರುಗಳು ಹೇಳಿದ್ದಾರೆ. ಬಸ್ ಸ್ಟ್ಯಾಂಡ್ದಲ್ಲಿ ಒಂದು ಸಣ್ಣ ಡಬ್ಬಿ ಇಟ್ಟು ಇವತ್ತು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಪುಸ್ತಕ ಇದರಲ್ಲಿ ಬೆಳೆದವರು. ಸಪ್ನಾ ಬುಕ್ ಹೌಸ್, ದೊಡ್ಡ ಬುಕ್ ಹೌಸಿಗೆಲ್ಲ ಸಿದ್ಧಲಿಂಗೇಶ್ವರ ಬುಕ್ ಹೌಸು ಸೈಡ್ ಹೊಡೆದದ ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ, ಭಾಳ ಖುಷಿ ಅನ್ನಿಸ್ತದೆ. ಇನ್ನೊಂದು ಖುಷಿ ಸಂಗತಿ ಅಂದರೆ ಅದರ ಮುಂದೆ ತೊಗೊಂಡು ಹೋಗೋಂಥ ಮಗನೂ ಅದು ಅದಾರಲ್ಲ ಅಂತ ಮತ್ತಿಷ್ಟು ಸಂತೋಷ ಇದೆ. ಅವ್ರು ತಗೊಂಡು ನಡೆದಾರ. ಈಗಾಗಲೇ ಅವರು ಸಾರಥಿ ಅದ್ರ ಮೇಲೆ ಕುಂತಾರ, ನಡೆಸ್ಯಾರ. ಬಹಳ ದೊಡ್ಡ ಪುಸ್ತಕ ಅವರು ಇದನ್ನು ಮಾಡಿದ್ದಾರೆ. ಗದಗ ಅಪ್ಪು ಇಷ್ಟು ಮುಕ್ತ ಕಂಠದಿಂದ ಮಾತಾಡ್ತಿದ್ರು. ಅದು ನೋಡಿದ್ರೆ ಅವ್ರಿಗೆ ಆ ಮಾತುಗಳು ಕೇಳಿದ್ರೆ ಬಹಳ ಸಂತೋಷ, ಆನಂದ ಆಗ್ತಿತ್ತು. ಅವ್ರಿಗೆ ಮತ್ತಷ್ಟು ಪ್ರೇರಣೆ ಸಿಗ್ತಿತ್ತು, ಉತ್ಸಾಹದ ಬಗ್ಗೆ ಆಗ್ತಿದ್ವಿ ಅಂತ. ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ಬಾಲ್ಕಿ ಮಠದ ಬಗ್ಗೆನೂ ಅವ್ರಿಗೆ ಅಷ್ಟೇ ಕಾಳಜಿ, ಕಳಕಳಿ ಇತ್ತು ಅಂಥ ಬಸವರಾಜ್ ಕೊನೆಕ್ ಅವರು ಕಲಬುರಗಿ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗೌರವ ಡಾಕ್ಟ್ರೇಟ್, ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಪಡೆದಿದ್ದಾರೆ. ಅವ್ರ ತಾಯಿ ಹೆಸರಿನ ಮೇಲೆ ಒಂದು ಪ್ರಶಸ್ತಿ ಇಟ್ಟಿದ್ರು. ಅವ್ರ ತಾಯಿ ಹೆಸರಿನ ಮೇಲೆ ಪ್ರಶಸ್ತಿ ಈಗಲೂ ಕೊಡ್ತಾರೆ. ಅವ್ರು ವರ್ಷಕ್ಕೆ ಒಬ್ಬೊಬ್ಬರಿಗೆ ಕೊಡ್ತಾ ಬಂದಿದ್ದಾರೆ. ಮೊಟ್ಟ ಮೊದಲನೇ ಪ್ರಶಸ್ತಿ ಅವ್ರು ಕೊಟ್ಟಿದ್ದು ನನಗೆ ಬಸವಲಿಂಗ ಪಟ್ಟದೇವರಿಗೆ, ಬಾಲ್ಕಿ ಮಠಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವ್ರ ತಾಯಿಯ ಪ್ರೀತಿ, ಭಾಳ ಜನ ತಾಯಿಯಿಂದ ಇರ್ತಾರೆ, ಭಾಳ ಗಳಿಸಿಟ್ಟು ಹೋಗ್ತಾರೆ. ಅವರು ಎಷ್ಟೋ ಜನರಿಗೆ ನಿಮ್ಮ ತಂದೆ ತಾಯಿ ಭಾಳ ಗಳಿಸಿಟ್ಟು ಹೋಗ್ಯಾರಪ್ಪ, ಒಂದು ಪುಸ್ತಕನ ಪ್ರಿಂಟ್ ಮಾಡೋ ಅವ್ರ ಹೆಸರು ಮೇಲೆ ಅಂದರೆ ಮಾಡೋಂಗಿಲ್ಲ. ಒಂದು ನಮ್ಮ ಮಕ್ಕಳಿಗೆ ದಾಸೋಹ ಮಾಡಂದ್ರೆ ಮಾಡೋಂಗಿಲ್ಲ. ಅದೇ ಫೋಟೋ ಇಡ್ತಾರೆ, ಎಡ್ಡೆ ಹೋಳಿಗೆ ತೋರ್ತಾರೆ, ಅವರೇ ಎಡ್ಡೆ ಹೋಳಿಗೆ ಅವರೇ ಹೊಲ್ತಾರೆ. ಆದರೆ ಬಸವರಾಜ್ ಕೊನೆಕ್ ಅವರು ತಾಯಿ ಮೇಲೆ ಪ್ರೀತಿಗೋಸ್ಕರ ಹೌದು ಸರಿ ನಮ್ಮ
ಸಿದ್ಧಲಿಂಗೇಶ್ವರವ್ರ ತಾಯಿ ಹೆಸರ ಮೇಲೆ ಬಸಮ್ಮ, ನಾನು ಕನ್ಫ್ಯೂಸ್ ಆಗಿತ್ತು. ನಮ್ಮ ಸಿದ್ಧಲಿಂಗೇಶ್ವರ ತಾಯಿ ಹೆಸರಿನ ಮೇಲೆ ಅಂದರೆ ಬಸವರಾಜ್ ಅವರ ಪತ್ನಿ ಸಿದ್ಧಲಿಂಗೇಶ್ವರ ತಾಯಿ ಅಂದರೆ ಅವ್ರ ಮಗ, ಅವ್ರ ತಾಯಿ ಹೆಸರಿನ ಮೇಲೆ ಪ್ರಶಸ್ತಿ ಇಟ್ಟಾರ. ಇವ್ರ ಹೆಂಡತಿ ಹೆಸರಿನ ಮೇಲೆ ಅದು ಪ್ರಶಸ್ತಿ ಇಟ್ಟಾರ. ಅದು ಭಾಳ ಸಂತೋಷ, ಆನಂದ. ಅವರ ಇನ್ನೂ ಪುಸ್ತಕ ವ್ಯವಹಾರ ಉದ್ದಿಮೆ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಇವತ್ತು ನಮ್ಮ ಅಮೃತಪ್ಪ ಪಾಟೀಲರು 3 ಮಕ್ಕಳು ಇಲ್ಲೇ ಓದಿ 3 ಇಬ್ಬರು ಡಾಕ್ಟ್ರ್ ಆಗಿದ್ದಾರೆ. ಒಬ್ಬ ಸಿನಿಮಾ ಕ್ಷೇತ್ರದಲ್ಲಿ ಹೋಗಿದ್ದಾನೆ, ಮತ್ತೊಬ್ಬ ಶಾಂತ ಅನ್ನೋಕ್ಕೆ ದೊಡ್ಡ MCA MBA ಓದಿ ದೊಡ್ಡ ಹುದ್ದೆಯಲ್ಲಿದ್ದಾಳೆ. ಪ್ರಾರಂಭದಲ್ಲಿ ಓದಿದ್ದು 92ಕ್ಕೆ ನಮ್ಗೆ ಪ್ರಾರಂಭ ಆಯಿತು, 94ಕ್ಕೆ ಅವ್ರ ಮಕ್ಕಳು ಬಂದರು. ಆವಾಗ ಇನ್ನೂ ಏನೂ ವ್ಯವಸ್ಥೆ ಅಷ್ಟೊಂದು ಏನೂ ಇರಲಿಲ್ಲ. ಆದ್ರೂ ಅದರಲ್ಲೇ ಆಗಿನ ಕಾಲದಾಗ ಅವರು ಡಾಕ್ಟ್ರೇಟ್ ಆಗಿತ್ತು. ಭಾಳ ಖುಷಿ ಮಾತು, ಸಂತೋಷ ಮಾತು. ಅದೇ ರೀತಿಯಾಗಿ ನಮ್ಮ ಮಹಾಲಕ್ಷ್ಮಿ ಅವರು ಆಕೆ ಎಷ್ಟು ಆದರ್ಶ ಅಂದ್ರೆ, ಅವ್ರ ಅಪ್ಪ ಒಂದು 5,000 ರೂಪಾಯಿ ಕೊಟ್ಟರೆ ವರ್ಷಗಟ್ಟಲೆ 5,000 ಹಾಗೆ ಇರ್ತಿದ್ವು ಅಂತ, ಒಂದು ದುಡ್ಡನ್ನು ಖರ್ಚು ಮಾಡ್ತಿಲ್ಲ ಅಂತಕ್ಕೆ. ಆ ತಂದೆ ಕೇಳಿ ನಾನು ಇವತ್ತು ಅಂಥ ಮಹಾಲಕ್ಷ್ಮಿ ನಿಮಗೆಲ್ಲ 2 ಮಾತು ಹೇಳಿದ್ರು ಮುತ್ತಿನಂಥ ಮಾತು ಹೇಳಿದ್ದಾಳೆ. ಆಕೆ MD ಸ್ಕೀಮ್ ಇದರಲ್ಲಿ 3ನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದು ಗುರುಗಳು ಹೇಳಿದ್ದು ನೀವು ಕೇಳಿದ್ದೀರಿ. ಈಗ ವೇದಿಕೆ ಮೇಲಿರುವಂಥ ಇಲ್ಲೆಲ್ಲರೂ ಬಂದಿದ್ದಾರೆ. ನಮ್ಮ ಅಫ್ಜಲ್ಪುರದೆಲ್ಲ ಬಳಗ ಬಂದಿದೆ. ಮತ್ತು ಅವರಿಗೆಲ್ಲ ಆಶೀರ್ವಾದ ಮಾಡಿ ನಾಟಕ ಪ್ರಾರಂಭ ಆಗುವ ತನಕ ಅವರಿಗೆ ಆಶೀರ್ವಾದ ಆಗ್ತದೆ. ಆದ ನಂತರ ಮುಂದೆ ನಾಟಕ ಪ್ರಾರಂಭ ಆಗ್ತದೆ. ಆಮೇಲೆ ನೀವೆಲ್ಲ ಪ್ರಸಾದ ಮಾಡಬೇಕು. ವೇದಿಕೆ ಮೇಲೆ ಇರೋರು, ವೇದಿಕೆ ಮುಂದಿರೋರು ಎಲ್ಲರೂ ಪ್ರಸಾದ ಮಾಡಬೇಕು. ನಮ್ಮ ನಿಜವಾದ ನಮ್ಮ ತವ್ರ ಮನೆ ಯಾವುದು ಅಂದರೆ ಅಫ್ಜಲ್ಪುರ್ ನಮ್ಮ ತವ್ರ ಮನೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅಷ್ಟೊಂದು ಅವಿನಾಭಾವ ಸಂಬಂಧ ಅಫ್ಜಲ್ಪುರಕ್ಕೂ ಭಾರತೀಯ ಮಠಕ್ಕೂ ಬೆಳೆದದ. ಮತ್ತು ನಮ್ಮ ಇಲ್ಲಿ ಹರಳೆಯ ಸಮಾಜದ ಬಳಗ ಎಲ್ಲರೂ ಜಿಲ್ಲಾ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಕೆಲವರು ವೇದಿಕೆ ಕೆಳಗಡೆ ಅದ, ಕೆಲವರು ಮೇಲ್ಗಡೆ ಅದಾರ. ಎಲ್ಲರಿಗೂ ನಾನು ಶುಭವನ್ನು ಹಾರೈಸಿ, ಅವರು ಹಳೆಯ ನಾಟಕದ ಸಲುವಾಗಿ ಅವ್ರಿಗೆ ಗುರುಗಳು ಎಲ್ಲರಿಗೆ ಕರೆದಿದ್ದೀವಿ, ಅವರು ಬಂದಿದ್ದಾರೆ. ಅದಕ್ಕೆ ಅವರೆಲ್ಲರೂ ಆಶೀರ್ವಾದ ತಗೊಂಡು ತಾವು ಮಕ್ಕಳು ಇಷ್ಟೊತ್ತು ಶಾಂತಿ ಕೊಡ್ತೀವಿ. ಹರಳೆಯ ನಾಟಕ ಅದು ಸ್ವಲ್ಪ ಗಂಭೀರ ನಾಟಕ, 1 ತಾಸು ಇರ್ಬೋದು. ಅದಕ್ಕೆ 1 ತಾಸು ಎಕಡೆ ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಶಾಂತ ರೀತಿಯಿಂದ ನೋಡಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಅವರ ಮಾತನ್ನು ಮುಕ್ತಾಯ ಮಾಡಿಸಿ. ವಿಷ್ಣುಗುರು ಬಸವಣ್ಣನವರಿಗೆ